ಹಿಂದೆ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಯಾವುದೇ ಒಂದು ರಾಜ್ಯ ವಿಪತ್ತಿಗೆ ಸಿಕ್ಕಿದಾಗ ಕೇಂದ್ರ ಧಾವಿಸಿ ಬರಬೇಕು, ಪರ್ಸೆಂಟೇಜ್ ಆಫ್ ಅಮೌಂಟ್ ಅನ್ನು ಕೊಟ್ಟು ಆ ರಾಜ್ಯವನ್ನು ಮೇಲಕ್ಕೆ ಎತ್ತಬೇಕು ಅಂತಕ್ಕಂಥದ್ದು ಕಾನೂನಲ್ಲಿ ಅಡಕ ಇದೆ. ನೀವು ಬಂದ್ರಾ? ಬರಲಿಲ್ಲ. ಕ್ಷೇತ್ರ ತೆಗೆದು ಒಕ್ಕೂಟ ಕ್ಷೇತ್ರ ಅಂತ ಹಾಕುದು. ಕಷ್ಟಕ್ಕೆ ಸಿಕ್ಕಿದಾಗ, ಬರಕ್ಕೆ ಸಿಕ್ಕಿದಾಗ 3800 ಕೋಟಿ ಹಣವನ್ನು ಕೊಡಬೇಕು ನೀವು ಅಂತೇಳಿ ಕೇಂದ್ರಕ್ಕೆ ಕಳಿಸಿದಾಗ ಇಲ್ಲಿಂದ ಎಲ್ಲ MLAಗಳು ಸ್ಟ್ರೈಕ್ ಮಾಡಿದೆ, ಕೊಟ್ರ ಸುಪ್ರೀಂ ಕೋರ್ಟಲ್ಲಿ ಹಾಕಿ ತಗೊಂಡು, ಸುಪ್ರೀಂ ಕೋರ್ಟಲ್ಲಿ ಹಾಕಿ ದುಡ್ಡನ್ನು ವಾಪಸ್ ತಗೊಂಡು, ಈ ರೀತಿ ಇವತ್ತು 2,400 ಕೋಟಿ ಹಣವನ್ನ ಫ್ಲಡ್ ಡ್ಯಾಮೇಜಸ್ಗೋಸ್ಕರ ಬಿಡುಗಡೆ ಮಾಡಿದ್ದಾರೆ. ನಿಮ್ಮಿಂದ ₹1 ಕೊಟ್ಟಿದ್ದೀರಾ? ಇನ್ನುವೆ ಸೌಜನ್ಯಕ್ಕೊಂದು ಭೇಟಿ ಕೊಟ್ಟಿದ್ದೀರೇನ್ರಿ? ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿರೋದು ಇದು. ನೀವು ಮಂತ್ರಿನ ಉತ್ತರ ನೀವು ಕೊಡಬೇಕು, ನಾವು ಕೊಡಬೇಕು. ರಾಜ್ಯ, ಕೇಂದ್ರ, ರಾಜ್ಯ ಎರಡೂ ಕೊಡಬೇಕು. ಮುಗಿಸ್ 2 ತಾಸು ಅವ್ರು ಮಾತಾಡ್ತಾರೆ. ಬೇರೆ ವಿಷಯ ಒಂದಿನ ಇವ್ರು ಕಷ್ಟಪಟ್ಟು ಅಧ್ಯಕ್ಷರೇ ಮಾತಾಡಕ್ಕೂ ಬಿಡಲ್ಲ. ನಾವು ಕೇಳಕತ್ತಿ ಬರೀ ಉತ್ತರ ಇಲ್ಲಿ ಸಮಸ್ಯೆಗಳು ಸರ್ಕಾರವನ್ನೇ ಹೊಣೆ ಮಾಡಿ ರಾಜ್ಯ ಸರ್ಕಾರದಿಂದಲೇ ಈ ಹಣಕಾಸಿನ ಆರ್ಥಿಕ ಮುಗ್ಗಟ್ಟು ಈ ರಾಜ್ಯದಲ್ಲಿ ಬಂದಿದೆ ಅಂತೇಳಿ ನೀವೇನ್ ಹೇಳ್ತೀರಿ? ಇದು ಇನ್ನೂ ಒಂದ್ ದಿವಸ ಡಿಬೇಟ್ ಇಡೋಣ, ಇನ್ನೂ ಒಂದಿನ ಚರ್ಚೆ ಮಾಡೋಣ. ಸರ್ಕಾರದಿಂದ ಎಷ್ಟಾಗಿದೆ, ಕೇಂದ್ರದ ಮಲತಾಯಿ ಧೋರಣೆಯಿಂದ ಏನೇನಾಗಿದೆ ಅಂತಕ್ಕಂಥದ್ದು ಸಮಗ್ರವಾದ ಚರ್ಚೆ ಆಗಲಿ. ಚರ್ಚೆ ಆಗಿ ಇವತ್ತು ಈ ರಾಜ್ಯ ಈ ಆರ್ಥಿಕ ಸಂಕಷ್ಟಕ್ಕೆ ಏನಾದರೂ ಗುರಿಯಾಗಬೇಕಾಗಿದ್ರೆ ಸುಳ್ಳೆ ನಮ್ಮ ಮನೆ ದೇವರಯ್ಯ ಮಲತಾಯಿ ಧೋರಣೆ ಅಂತಕ್ಕಂಥದ್ದನ್ನು ನಾನು ಖಡಾಖಂಡಿತವಾಗಿ ಸಾಬೀತು ಮಾಡಿ ತೋರಿಸ್ತೇನೆ. ಯಾವ್ಯಾವ ಇಲಾಖೆಯಿಂದ ಏನೇನು ಇದನ್ನೆಲ್ಲ ಹೇಳಕ್ ಹೋದ್ರೆ ನಿಮಗೆ ಬೇಜಾರಾಗುತ್ತೆ. ಯಾವ್ಯಾವ ಕೋಟಿ ನೀವು 4,50,000 ಕೋಟಿ ಹಣವನ್ನ ಕೇಂದ್ರಕ್ಕೆ ನಾವು ರವಾನೆ ಮಾಡ್ತೇವೆ. ಕರ್ನಾಟಕ ರಾಜ್ಯದಿಂದ ನೀವು ಕೊಡ್ತಾ ಇರೋದು, ಆ ಕೇಂದ್ರದಿಂದ ಕೊಡ್ತಾ ಇರೋದು, ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರ ನಡೆಸಬೇಕಂತಿದ್ದೀರಾ ನೀವು? ಕೊಡ್ತಾ ಇರೋದು ಅದನ್ನ ಗ್ಯಾರಂಟಿ ಕೊಡುವ ಇವತ್ತು ಕಷ್ಟಪಟ್ಟು ಸದೃಢವಾದಂತ ಆಡಳಿತವನ್ನು ಕೊಡ್ತಕ್ಕಂಥದ್ರಲ್ಲಿ ಸರ್ಕಾರ ಮುಂದೆ ಇದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಗೆಲ್ಲ ಇನ್ನೊಂದು ದಿವಸ ಚರ್ಚೆಯಲ್ಲಿ ಇಡೋಣ. ಇಲ್ಲಿ ಬೇಡ, ಬೆಂಗಳೂರಲ್ಲಿ ಇಡೋಣ, ಇಲ್ಲ ಅಂದ್ರೆ ಡಿಬೇಟ್ ಇಡೋಣ. ಬನ್ನಿ, ನಾನೇನಾದ್ರೂ ಒಂದು ಚೂರು ಮೊದಲಿಗೆ ಅಸತ್ಯವಾದ ಮಾತಾಡ್ತೀನಿ, ಮುಂದೆ ಮಾಡೋಣ. ಅಧ್ಯಕ್ಷರೇ, ನಿಮ್ಗೂ ನಾನು ತೊಂದರೆ ಕೊಡಲ್ಲ. ಇಷ್ಟು ಹೇಳಿ, ಈ ಉತ್ತರ ಕರ್ನಾಟಕ ಒಂದು ಸಾರ್ವಭೌಮತ್ವ ದೊಡ್ಡದಾಗಿ ಬೆಳಿಲಿ. ಎಲ್ಲ ಸಮಗ್ರ ಉತ್ತರ ಕರ್ನಾಟಕ ಒಂದೇ ಒಂದು ಶಬ್ದ ಉತ್ತರ ಕರ್ನಾಟಕದ ಜನ ಇವತ್ತು ಲಕ್ಷಾಂತರ ಜನ ಉತ್ತರದಲ್ಲಿ ಉದ್ಯೋಗವನ್ನು ಅರಸಿ ಇವತ್ತು ಬೆಂಗಳೂರಿನಲ್ಲಿ ಪ್ರತಿಯೊಬ್ಬರು ಜೀವನ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಬೆಂಗಳೂರು ಆಶ್ರಯ ತಾಣ ಆಗಿದೆ ಇವತ್ತು. ಅಂತ ಉತ್ತರ ಕರ್ನಾಟಕದ ಜನ ಎಲ್ಲ ನೆಮ್ಮದಿಯಿಂದ ಇರಬೇಕು, ಸದೃಢವಾಗಿರಬೇಕು. ಅಪ್ಪರ್ ಭದ್ರಾ ಇನ್ನ ರಾಷ್ಟ್ರೀಯ ನೀವ್ ಹೇಳಿ, ಆತ್ಮಸಾಕ್ಷಿಯಾಗಿ ಹೇಳಿ ಹೋಗಿ. ಅಪ್ಪರ್ ಭದ್ರಾ ಆಂಧ್ರಕ್ಕೆ ಸಮುದ್ರಕ್ಕೆ ನೀರು ಎಷ್ಟು ವರ್ಷಗಳಿಂದ ಹೋಗ್ತಾ ಇದೆ. ಬಚಾವತ್ ಯೋಜನೆ ಬಂದು ಎಷ್ಟು ವರ್ಷ ಆಯ್ತು ಡಿಸೈಡ್ ಆಗಿ 5 ಅಡಿ 65 ವರ್ಷ ನೀವೇ ಕೇಂದ್ರ ಅದನ್ನ ರಾಷ್ಟ್ರೀಯ ಯೋಜನೆಯಲ್ಲಿ ಸೇರಿಸಿ, ಆ ರಾಷ್ಟ್ರೀಯ ಯೋಜನೆಯಲ್ಲಿ ಸೇರಿಸಿ ದಯಮಾಡಿ ಇದನ್ನ ಮಾಡ್ಕೊಡಕ್ಕೆ ಹೇಳಿ. ಅಪ್ಪರ್ ಭದ್ರನ 2 ಜನ ಕರ್ನಾಟಕ ಸರ್ಕಾರ
ಕೇಂದ್ರ ಸರ್ಕಾರ ಎರಡು ಹಾಕಿ ಅಪ್ಪರ್ ಭದ್ರನ ಅಪ್ಪರ್ ಕೃಷ್ಣನ ಮಾಡಿದ್ರೆ ಇಡೀ ಉತ್ತರ ಕರ್ನಾಟಕ ನೆಮ್ಮದಿಯ ಬಾಳಾಗುತ್ತೆ. ಅದನ್ನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಆಗಬೇಕು. ಸುಮ್ಮನೆ ಸಂತೆ ಭಾಷಣ ಮಾಡ್ಕೊಂಡು ಏನೋ ಮಾಡ್ಕೊಂಡು ಎಲ್ಲ ಸೇರಿ ಉತ್ತಮವಾದಂತ ಕರ್ನಾಟಕವನ್ನ ಕಟ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಸನ್ಮಾನ್ಯ ಅಧ್ಯಕ್ಷರೇ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸಿ ನಾನು ಎರಡು ಮಾತು ಮುಗಿಸ್ತೇನೆ. ಶಶಿಕಲಾ ಜೊಲ್ಲೆ ಅವರು ಅಧ್ಯಕ್ಷರೇ